ಬೀದಿ ನಾಯಿಗಳ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ಏನು ರೂಲಿಂಗ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ನಾವೆಲ್ಲರೂ ಸಹ ನಾಗರಿಕ ಸಮಾಜ ಅದನ್ನ ಸ್ವಾಗತ ಮಾಡಬೇಕು. ಸುಪ್ರೀಂ ಕೋರ್ಟ್ ಎಲ್ಲಿ ಸಹ ಬೀದಿ ನಾಯಿಗಳನ್ನ ಕೊಲ್ಲಬೇಕು ಆ ರೀತಿಯ ಮಾತುಗಳನ್ನ ಆಡ್ಲಿಲ್ಲ. ಎಲ್ಲಾ ನಾಯಿಗಳನ್ನ, ಬೀದಿ ನಾಯಿಗಳೇನೆಲ್ಲ ಇದೆ ಅದನ್ನೆಲ್ಲ ಒಂದು ಸೇಫ್ ಸ್ಥಳದಲ್ಲಿ ಅವರನ್ನೆಲ್ಲ ನಾಯಿಗಳನ್ನ ಇಡಬೇಕು. ನಾಯಿಗಳು ದೊಡ್ಡ ಸಂಖ್ಯೆಯಲ್ಲಿ ಕೆಲವು ಮಕ್ಕಳ ಮೇಲೆ ಹಲ್ಲೆ ಮಾಡುವುದನ್ನ, ಕಚ್ಚುವುದನ್ನ, ಸಾರ್ವಜನಿಕರನ್ನ ಕಚ್ಚುವುದನ್ನ ನಾವು ನೋಡಿದ್ದೇವೆ. ನಾಯಿಗಳ ಡಾಗ್ ಲವರ್ಸ್ ಸ್ವಲ್ಪ ಅಬ್ಜೆಕ್ಷನ್ ಮಾಡಿರ್ಬೋದು, ಆದ್ರೆ ನಾಯಿಗಳ ಕಚ್ಚುವಿಕೆಯಿಂದ ಎಷ್ಟೋ ಜನ ಸಮಸ್ಯೆಗಳ ಪಡ್ತಾ ಇದ್ದಾರೆ. ನಾಯಿ ಕಚ್ಚುವುದನ್ನ ತಡಿಬೇಕಾದ್ರೆ ಖಂಡಿತ ನಾಯಿಗಳನ್ನ ಒಂದು ಸೇಫ್ ಜಾಗದಲ್ಲಿ ಹಾಕ್ಬೇಕಾಗಿದೆ. ಈ ರೂಲಿಂಗ್ ಏನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಆ ರೂಲಿಂಗ್ ಅನ್ನ ಡೆಲ್ಲಿಗೆ ಮಾತ್ರ ಸೀಮಿತವಾಗಿದೆ. ಎಲ್ಲ ಲೋಕಲ್ ಅರ್ಬನ್ ಬಾಡಿಗಳಲ್ಲಿ ಸಹ ಈ ರೂಲ್ ಅನ್ನ ತಂದು ಒಂದು ಒಳ್ಳೆ ಜಾಗವನ್ನ ನೋಡಿ ನಾಯಿಗಳನ್ನ ಅಲ್ಲೇ ಕೂಡಿ ಹಾಕುವಂಥದ್ದು ಅಥವಾ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಬೇರೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡುದು. ಪುನಃ ನಾಯಿಗಳು ಬೀದಿಗೆ ಬರದಂತ ರೀತಿಯಲ್ಲಿ, ಬೀದಿಯಲ್ಲಿ ಜನ ನಡ್ಕೊಂಡು ಹೋಗುವಾಗ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾರೆ. ವಿ ವೆಲ್ಕಮ್ ದಿಸ್ ಆರ್ಡರ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಈಗಾಗಲೇ ಒಂದಷ್ಟು ಜನಕ್ಕೆ ಕಚ್ಚಿ ರೇಬಿಸ್ ಅಟ್ಯಾಕ್ ಆಗಿ ಒಂದಷ್ಟು ಜನ ಕೂಡ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಸಾವನ್ನಪ್ಪಿದ್ದಾರೆ. ತುಂಬಾ ಈ ದೇಶದಲ್ಲಿ ನೋಡಿ, ಇಡೀ ದೇಶದಲ್ಲಿ ಎಲ್ಲಾ ಕಡೆ ನಾಯಿಗಳು ಕಚ್ಚಿ ರೇಬಿಸ್ ಆಗಿ ಎಷ್ಟೋ ಜನ ಸತ್ತದ್ದಿದೆ, ಎಷ್ಟೋ ಜನ ಮಕ್ಕಳ ಹತ್ಯೆ ಆಗಿದೆ, ನಾಯಿಗಳು ಕೊಂದದ್ದಿದೆ, ಕಚ್ಚಿ ಕೊಂದದ್ದಿದೆ. ಇದೆಲ್ಲ ದಾರುಣ ದೃಶ್ಯಗಳನ್ನ ನಾವು ಈ CCTV ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಬಹಳ ಒಂದು ನಾಗರಿಕ ಸಮಾಜ ಇದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ನಮ್ಗೆ ಯಾವ್ದೋ ವಸ್ತುಗಳಿಗೆ ಪ್ರೀತಿ ಉಂಟು ಅಂತ ಹೇಳಿದ್ರೆ ಅದು ಕಚ್ಚತೆ ಅಂತ ಹೇಳಿದ್ರು ಸಹ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೊಲ್ಲಿಕ್ಕೆ ಹೇಳ್ತಾ ಇಲ್ಲ ನಾಯಿಗಳನ್ನ ಒಳ್ಳೆ ಸೇಫ್ ಜಾಗದಲ್ಲಿ ಇಡಬೇಕು. ಅದರಿಂದ ಹೊರಗೆ ಬರದಂತ ರೀತಿಯಲ್ಲಿ ಅದನ್ನ ಕಾಪಾಡುವಂತ ನಾಯಿಗಳನ್ನ ಸಾಕುವಂಥದ್ದು, ಕಾಪಾಡುವಂಥದ್ದು ಸರ್ಕಾರ ಒಂದು ಜಾಗದಲ್ಲಿ ಕೂಡಿ ಹಾಕಿ ಮಾಡ್ಬೇಕು. ರಸ್ತೆಯಲ್ಲಿ ಬಿರಿಯಾನಿ ಕೊಟ್ರೆ ನಾಯಿಗಳನ್ನ ಪುನಃ ಅದೇ ಕಚ್ಚುವ ಚಾಳಿಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.